ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 34ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್ಗೆ ತನ್ನ ಅಮ್ಮನ ಮಾತು ಕೇಳಿ ನಗು ಬರುತ್ತಿತ್ತು. ಆದರೆ ಋತುಗೆ ಮುಜುಗರವಾಗುತ್ತಿತ್ತು. ನೀನ್ ನಗೋದ್ಯಾಕೆ? ಪಾಪ ಋತು, ಅವಳನ್ನ ಎಷ್ಟ್ ಗೋಳು ಹೊಯ್ಕೊಂಡೆ ಎಂದರು ಜಾನಕಿ. ಮಾಮ್, ನಾನೇನು ಗೋಳು ಹೊಯ್ಕೊಂಡಿಲ್ಲ. ನಂಗೆ ನಂಬಿಕೆ ಬರೋವರೆಗೂ ಯಾವುದಕ್ಕೂ ರೆಸ್ಪಾನ್ಸ್ ಮಾಡಬೇಡ ಅಂತ ಹೇಳಿದ್ದೆ ಅಷ್ಟೆ. ಅಷ್ಟಕ್ಕೆ ನೀವು ಏನೇನೋ ಅಂದ್ಕೊಳ್ತಿದ್ದೀರಾ ಎಂದ ಶರದ್. ಸರಿ, ನೀನ್ ಹೋಗಿ ಫ್ರೆಶ್ ಆಗು. ಇನ್ನೇನು ಬಟ್ಟೆ ಅಂಗಡಿಯವರು ಮದ್ವೆಗೆ ಬಟ್ಟೆ ತರ್ತಾರೆ ಎಂದರು ಜಾನಕಿ. ಸರಿ ಮಾಮ್ ಎಂದ ಶರದ್ ಋತುಗೆ ಕಣ್ಣಲ್ಲೇ ಬಾ ಎಂದು ಕರೆದರೆ, ಅಲ್ ನೋಡಿ ಅತ್ತೆ, ನಿಮ್ ಮಗ ನನ್ ತಂಗಿನಾ ರೂಮಿಗೆ ಬಾ ಅಂತ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟು ಕರಿತಿದ್ದಾನೆ ಎಂದ ಆನಂದ್. ಆ ಮಾತಿಗೆ ಶರದ್, ಭವ, ಆತರ ಏನಿಲ್ಲ ಅಂದ್ರೆ ಋತು ನಾಚಿಕೆಯಿಂದ ತಲೆ ತೆಗ್ಗಿಸಿದಳು. ರೂಮಿಗೆ ಬಂದ ಮಡದಿಯನ್ನು ತಬ್ಬಿ, ಚಿನಿ ಹ್ಯಾಪಿನಾ ಎಂದ. ಐ ಆಮ್ ಸೋ ಹ್ಯಾಪಿ ಎಂದಳು ನಗುತ್ತಾ. ನೀನ್ ಖುಷಿಯಾಗಿದ್ಯಲ್ಲ, ಅಷ್ಟ್ ಸಾಕು ನಂಗೆ. ನಿಂಗೆ ಖುಷಿಯಾಗುತ್ತೆ ಅಂತಾನೆ ಈ ಮದ್ವೆಗೆ ಒಪ್ಪಿದ್ದು ಎಂದನು ಅವಳ ಮುಂಗುರುಳ ಕಿವಿ ಹಿಂದೆ ಸರಿಸುತ್ತಾ. ಥ್ಯಾಂಕ್ ಯು ಸೋ ಮಚ್ ಶರದ್, ಥ್ಯಾಂಕ್ಸ್ ಎಲಾಟ್ ಎಂದು ಕೆನ್ನೆಗೆ ಮುತ್ತಿಟ್ಟಳು. ಹಾಗೆ ಅಮ್ಮ ಕೊಡೋ ಒಡವೆ ವಸ್ತ್ರ ಎಲ್ಲ ತಗೋ. ಅವೆಲ್ಲ ಈ ಮನೆ ಸೊಸೆಗೆ ಸೇರ್ಬೇಕಾದ್ದು. ಅದು ನಿನ್ನ ಹಕ್ಕು ಕೂಡ ಎಂದನು. ಆಯ್ತು ಸರ್, ಈಗ ಪರ್ಮಿಷನ್ ಕೊಟ್ರಲ್ಲ, ಇನ್ನು ತಗೊಳ್ತೀನಿ ಎಂದಳು ಖುಷಿಯಿಂದ. ಚಿನಿ, ಅವರೇ ಕೊಟ್ಟು ಏನಾದ್ರೂ ಹೇಳ್ತಾರೆ ಅನ್ನೋ ಭಯಕ್ಕೆ ಹಾಗೆ ಹೇಳಿದ್ದು ನಾನು. ನಿನ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಅಲ್ಲ ಎಂದನು ಪೆಚ್ಚಾಗಿ. ಅದು ನಂಗೂ ಗೊತ್ತು ಎಂದಳು ಅವನ ಕೊರಳ ಸುತ್ತ ತನ್ನೆರಡು ಕೈಗಳನ್ನು ಹಾರದಂತೆ ಹಾಕಿ. ನೀನ್ ಹೋಗಿ ಫ್ರೆಶ್ ಆಗಿ ಬಾ ಶರದ್, ಬಟ್ಟೆ ಅಂಗಡಿಯವ್ರು ಬರ್ತಾರೆ. ನೀನೇ ನಂಗೆ ಸೀರೆ ಸೆಲೆಕ್ಟ್ ಮಾಡ್ಬೇಕು ಎಂದಳು. ಸರಿ ಆಯ್ತು, ಮಾಡ್ತೀನಿ ಎಂದು ಬಾತ್ರೂಮ್ ಹೊಕ್ಕು ಫ್ರೆಶ್ ಅಪ್ ಆಗಿ ಬಂದ. ಅಷ್ಟರಲ್ಲಿ ಬಟ್ಟೆ ಅಂಗಡಿಯವನು ಬಂದಿದ್ದನು. ಶರದ್ ಋತು ಇಬ್ಬರು ಕೆಳಗಡೆ ಬಂದರು. ಶಾಮಣ್ಣ, ನನ್ನ ಸೊಸೆಗೆ ಒಳ್ಳೆ ಕ್ವಾಲಿಟಿ ಮತ್ತೆ ಕಾಸ್ಟ್ಲಿ ಬೇರೆ ಬೇರೆ ಡಿಸೈನ್, ಬೇರೆ ಬೇರೆ ಬಾರ್ಡರ್, ಕಲರ್ ಇರೋ ಸೀರೆಗಳನ್ನ ತೋರಿಸಿ ಎಂದರು ಸೀರೆಗಳನ್ನು ತಂದಿದ್ದ ಅಂಗಡಿಯವನಿಗೆ. ಸರಿ ಅಮ್ಮವ್ರೆ ಎಂದು ಕಾಂಚೀವರಂ, ಬನಾರಸ್, ಮೈಸೂರು ಸಿಲ್ಕ್, ಇನ್ನು ಬೇರೆ ಬೇರೆ ಬಣ್ಣ, ಡಿಸೈನ್ಸ್, ದುಬಾರಿ ಸೀರೆಗಳನ್ನು, ವೆರೈಟಿ ಸೀರೆ, ಲೆಹಂಗಾ, ಕುರ್ತಾ ಎಲ್ಲವನ್ನು ಮುಂದೆ ಹಾಕಿ, ನೋಡಿ ಅಮ್ಮ, ಇಷ್ಟು ಸೀರೆಗಳು ಮದುವೆಗೆ ಅಂತ ಸ್ಪೆಷಲ್ ಆಗಿ ನಿಮ್ಗೋಸ್ಕರ ತಂದಿದ್ದು ಎಂದ. ಋತು ಎಲ್ಲವನ್ನೂ ನೋಡಿದಳು. ಒಂದಕ್ಕಿಂತ ಒಂದು ಭಿನ್ನ ಡಿಸೈನ್, ಕಲರ್ಗಳಿದ್ದವು. ಯಾವುದನ್ನು ಆಯ್ಕೆ ಮಾಡಬೇಕೋ ಅನ್ನೋ ಗೊಂದಲ, ಜೊತೆಗೆ ಶರದ್ ಆರಿಸಲಿ ಅನ್ನೋದೊಂದು ಆಸೆ. ಋತು ಶರದ್ಗೆ ಕಣ್ಣಲ್ಲೇ ನೀನೇ ಆರಿಸು ಬಾ ಅಂತ ಕರೆದಳು. ಶರದ್ ಕೆಂಪು ಬಣ್ಣದ ಕಾಂಜೀವರಂ ಸೀರೆ ಆರಿಸಿದ. ಅರಿಶಿಣದ ಶಾಸ್ತ್ರಕ್ಕೆ ಅಂತ ಹಳದಿ ಬಣ್ಣದ ಸೀರೆ, ಮೆಹಂದಿಗೆ ಮೆಹಂದಿ ಬಣ್ಣದ ಸೀರೆ, ಬಳೆ ಶಾಸ್ತ್ರಕ್ಕೆ ಅಂತ ಹಸಿರು ಬಣ್ಣದ ಸೀರೆ, ಮಡಿಲಕ್ಕಿ ಶಾಸ್ತ್ರಕ್ಕೊಂದು ಸೀರೆ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವನೇ ಸೀರೆ ಆಯ್ಕೆ ಮಾಡಿ ಒಂದು ಗೋಲ್ಡನ್ ಕಲರ್ ಲೆಹೆಂಗಾ ಕೂಡ ಆಯ್ಕೆ ಮಾಡಿದ. ನಂತರ ತನಗೆ ಬೇಕಾದ ಬಟ್ಟೆ ಆಯ್ಕೆ ಮಾಡಿದ. ಹಾಗೆ ಋತು ಲೆಹೆಂಗಾಗೆ ಮ್ಯಾಚ್ ಆಗುವ ಗೋಲ್ಡನ್ ಬಣ್ಣದ ಶೇರ್ವಾನಿ ಕೂಡ ಆಯ್ಕೆ ಮಾಡಿದ. ಜಾನಕಿ ಅವರು ಬಟ್ಟೆ ಆಯ್ಕೆ ಮುಗಿದ ಮೇಲೆ ಎಷ್ಟಾಯ್ತು ಅಂತ ಬಿಲ್ ಹಾಕಿ ಕಳಿಸಿ, ನಮ್ಮ ಮ್ಯಾನೇಜರ್ ಕೈಯಲ್ಲಿ ಅಷ್ಟು ಅಮೌಂಟ್ ಚೆಕ್ ಕಳಿಸ್ತೀನಿ ಎಂದರು. ಬಟ್ಟೆ ಅಂಗಡಿ ಶಾಮಣ್ಣ, ಸರಿ ಅಮ್ಮವ್ರೆ ಎಂದು ಅಲ್ಲಿಂದ ತನ್ನ ಅಂಗಡಿ ಕಡೆ ಹೊರಟ. ಫೋನಲ್ಲೇ ತನ್ನ ಸಂಬಂಧಿಕರಿಗೆ, ಫ್ರೆಂಡ್ಸ್ಗಳಿಗೆ ಆಹ್ವಾನ ನೀಡಿದ್ದರು. 8 ಗಂಟೆಯ ಹೊತ್ತಿಗೆ ಒಬ್ಬೊಬ್ಬರೇ ಸಂಬಂಧಿಕರು, ಫ್ರೆಂಡ್ಸ್ ಬರತೊಡಗಿದರು. ಸಮಯದ ಅಭಾವ ಇರೋದ್ರಿಂದ ಮೆಹಂದಿ ಹಾಕುವವರನ್ನು ಬರಲು ಹೇಳಿದ್ದರು. ಮದುವೆಗೆ ಬಂದಿದ್ದ ಹಿರಿಯರೊಬ್ಬರು, ಒಂದೇ ಮನೆಯಲ್ಲಿ ಹೀಗೆ ಗಂಡು ಹೆಣ್ಣು ಇರೋ ಹಾಗಿಲ್ಲ ಎಂದಾಗ ಜಾನಕಿಯವರು ಋತು ಜೊತೆ ಅವರ ಗೆಳತಿಯರಾದ ನಿಕ್ಕಿ ಮತ್ತು ಸೃಷ್ಟಿ ಮತ್ತು ಸುಧಾಕರ್ ತಾಯಿ ತಂದೆ ಅವಳ ಜೊತೆ ಔಟ್ ಹೌಸ್ನಲ್ಲಿ ಇರೋದಕ್ಕೆ ಹೇಳಿದರು. ಮಾಮ್, ಏನಿದು? ಇದ್ಯಾವ ಶಾಸ್ತ್ರ? ಆಲ್ರೆಡಿ ಮದ್ವೆ ಆಗಿರೋ ನಮ್ಮನ್ನ ಹೊಸ್ದಾಗ್ ಮದ್ವೆ ಆಗೋರ್ ತರ ಬೇರೆ ಬೇರೆ ಕಡೆ ಇರೋದಕ್ಕೆ ಹೇಳ್ತಿದ್ದೀರಾ ಎಂದ ಶರದ್ ಪೆಚ್ಚಾಗಿ. ಹೌದು ಕಣೋ, ಇದು ಒಂಥರ ಶಾಸ್ತ್ರನೇ. ಮದ್ವೆ ಆಗೋವರೆಗೂ ಇಬ್ರು ಒಂದೇ ಮನೆಯಲ್ಲಿ ಇರೋ ಹಾಗಿಲ್ಲ. ಅದಕ್ಕೆ ಋತುನ ಔಟ್ ಹೌಸ್ಗೆ ಕಳುಹಿಸಿದ್ದು ಎಂದರು. ಮಾಮ್ ಎಂದು ರಾಗ ಎಳೆದರೆ, 2 ದಿನ ಅಷ್ಟೇ ಕಣಲೋ, ಆಮೇಲೆ ನಿನ್ ಜೊತೆನೇ ಇರ್ತಾಳೆ ಎಂದರು ನಗುತ್ತಾ ಮಗನ ಪೆಚ್ಚಾದ ಮುಖ ಕಂಡು. ಛೇ ಎಂದು ಬೇಸರ ಮಾಡಿಕೊಂಡು ರೂಮಿಗೆ ಹೋದ. ಋತುಗೆ 2 ಕೈಗೆ ಕಾಲಿಗೆ ಮೆಹಂದಿ ಹಾಕಿದ್ದರು. ಋತು ತನ್ನ 2 ಕೈ ಜೋಡಿಸಿದರೆ
ಒಂದ್ ಕೈಯಲ್ಲಿ ಮದುಮಗಳ ಚಿತ್ರ, ಇನ್ನೊಂದು ಕೈಯಲ್ಲಿ ಮದುಮಗನ ಚಿತ್ರ, ಮಧ್ಯದಲ್ಲಿ ಹಾರ್ಟ್ ಶೇಪ್ ಬರೆದು ಅದರ ಮಧ್ಯೆ SR ಎಂದು ಅಕ್ಷರ ಹಾಕಿದ್ದರು. ನಿಕ್ಕಿ ಸಹಾಯದಿಂದ ತನ್ನ ಕೈಗೆ ಹಾಕಿದ್ದ ಮೆಹಂದಿಯ ಫೋಟೋ ತೆಗೆದು ಶರದ್ಗೆ ಕಳುಹಿಸಿದಳು. ಶರದ್ಗೆ ನಿದ್ದೆ ಹತ್ತಿರವೂ ಸುಳಿಯಲಿಲ್ಲ. ರೂಮಲ್ಲಿ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬೇಸರದಿಂದ ಓಡಾಡುತ್ತಿದ್ದ. ತನ್ನ ಫೋನ್ ಸದ್ದಾದಾಗ ತೆಗೆದು ನೋಡಿದರೆ ಋತುವಿನಿಂದ ಮೆಹಂದಿ ಹಾಕಿಸಿಕೊಂಡ ಫೋಟೋ ನೋಡಿ ತುಟಿ ಅರಳಿತು. ಆ ಫೋಟೋಗೆ ಮುತ್ತಿಟ್ಟು ಮತ್ತೆ ಮುತ್ತಿಡುವಂತ ಇಮೋಜಿ ಹಾಕಿ ಮಿಸ್ ಯು ಎಂದು ಮೆಸೇಜ್ ಕಳುಹಿಸಿದ. ಋತುವಿನಿಂದ ಮಿಸ್ ಯು ಟು ಎಂಬ ಉತ್ತರ ಬಂದಿತ್ತು. ಶರತ್ ತಕ್ಷಣ ತನ್ನ ಬಾಲ್ಕನಿ ಹತ್ತಿರ ಬಂದು ಋತುಗೆ ಕಾಲ್ ಮಾಡಿದ್ದ. ಲೇ ಋತು, ನಿನ್ ಪತಿದೇವ್ರು ಕಾಲಿಂಗ್. ಅಲ್ಲ, ಅಲ್ಲಿ PGಯಲ್ಲಿದ್ದಾಗ್ಲೂ ನಿಂಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಈಗ ಮದ್ವೆ ಆದ್ಮೇಲೂ ನಿಂಗೆ ನಿದ್ದೆ ಮಾಡೋದಕ್ಕೆ ಬಿಡ್ತಿಲ್ವಲ್ಲೇ. ಜೊತೆಗೆ ನನ್ನ ನಿದ್ದೆ ಕೂಡ ಹಾಳು ಮಾಡ್ತಿದ್ದೀರಾ ಇಬ್ರು ಸೇರ್ಕೊಂಡು ಎಂದಳು ನಿಕ್ಕಿ ಅಸಮಾಧಾನದಿಂದ. ಸಾರಿ ಕಣೆ, ನಂಗೆ ಹೇಗ್ ನಿದ್ದೆ ಬರ್ತಿಲ್ವೋ ಹಾಗೆ ಶರದ್ಗೂ ಆಗ್ತಿರ್ಬೇಕು. ಅದಕ್ಕೆ ಕಾಲ್ ಮಾಡಿದ್ದಾನೆ ಅನ್ಸುತ್ತೆ. ಪ್ಲೀಸ್ ಪಿಕ್ ಮಾಡಿ ಕಿವಿಗ್ ಹಿಡಿಯೇ ಎಂದು ರಿಕ್ವೆಸ್ಟ್ ಮಾಡಿಕೊಂಡಳು. ಸರಿ ಆಯ್ತು ಬಿಡು ಎಂದ ನಿಕ್ಕಿ ಅಸಮಾಧಾನದಿಂದಲೇ ರಿಸೀವ್ ಮಾಡಿ ಋತು ಕಿವಿಗೆ ಹಿಡಿದಳು. ಚಿನಿ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಎಂದ ಕಾಲ್ ರಿಸೀವ್ ಮಾಡುತ್ತಲೇ. ಬಂದು 2 ಗಂಟೆ ಅಷ್ಟೇ ಆಗಿದೆ ಶರದ್, ಆಗ್ಲೇ ಮಿಸ್ ಮಾಡ್ಕೊಳ್ತಿದ್ಯಾ ಎಂದಳು ತುಸು ಆಶ್ಚರ್ಯವಾಗಿ. ಹ್ಞೂ ಮತ್ತೆ, ಯಾಕೆ ನೀನ್ ನನ್ನ ಮಿಸ್ ಮಾಡ್ಕೊಳ್ತಿಲ್ವಾ ಎಂದು ಕೇಳಿದ. ಇಲ್ಲಪ್ಪ, ಕಣ್ಣಳತೆ ದೂರದಲ್ಲಿದ್ದೀವಿ, ಅದೂ ಅಲ್ಲದೆ ಈಗಷ್ಟೇ ಬಂದಿದ್ದೀವಿ ಎಂದಳು ಋತು ಅವನನ್ನು ಕಾಡಿಸುವ ಸಲುವಾಗಿ ನಗುತ್ತ. ಓ, ಅದಕ್ಕೇನೋ ಮಿಸ್ ಯು ಟು ಅಂತ ಮೆಸೇಜ್ ಮಾಡಿದ್ದು ಎಂದನು. ಅದಾ, ನೀನ್ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಕಳ್ಸಿದ್ದಲ್ಲ, ಅದಕ್ಕೆ ನಾನು ಹಾಗೆ ಕಳಿಸಿದ್ದು ಎಂದಳು. ಅಂದ್ರೆ ನೀನನ್ನ ಮಿಸ್ ಮಾಡ್ಕೊಳ್ತಿಲ್ಲ ಅಂತಾಯ್ತು. ಇದೆಲ್ಲ ಇದೆ ಅಂತ ಗೊತ್ತಿದ್ರೆ ಈ ಮದ್ವೆಗೆ ಒಪ್ತಿರ್ಲಿಲ್ಲ ನಾನು ಎಂದ ತುಸು ಕೋಪದಿಂದ. ಶರದ್, ಟೈಮ್ ಆಗಿದೆ, ಮಲಗ್ಬಾರ್ದಾ ಎಂದಳು ಅವನ ಕೋಪ ಅರಿವಾಗುತ್ತಿದ್ದಂತೆ ಇನ್ನಷ್ಟು ಕಾಡಿಸುವ ಸಲುವಾಗಿ. ನಿದ್ದೆ ಬಂದ್ರೆ ತಾನೇ ಮಲ್ಗೋದಕ್ಕೆ, ಪಕ್ಕದಲ್ಲಿ ನೀನಿಲ್ಲ ಅಲ್ವಾ, ಅದಕ್ಕೆ ನಿದ್ದೆ ಬರ್ತಿಲ್ಲ ನಂಗೆ. ಈ ಬೆಡ್ರೂಮ್ ನೀನಿಲ್ಲ ಅಂತ ಅವು ಸಹ ನನ್ನ ಜೊತೆ ನಿದ್ದೆ ಮಾಡ್ತಿಲ್ಲ, ಅದಕ್ಕೆ ಎಂದು ರಾಗ ಎಳೆದ. ಅದಕ್ಕೇನು ಎಂದಳು ಅವನ ಮನಸ್ಸು ಅರಿತರೂ ಅರಿಯದಂತೆ. ಎಲ್ರೂ ಮಲಗಿದ್ದಾರೆ, ಯಾರಿಗೂ ಗೊತ್ತಾಗಲ್ಲ, ಈಗ್ಲೇ ಅಲ್ಲಿಗೆ ಬರ್ಲಾ ಚಿನಿ ಎಂದ ಆಸೆಯಿಂದ. ಶರದ್, ನಿಂಗೇನು ತಲೆ ಕೆಟ್ಟಿದ್ಯಾ? ಶಾಸ್ತ್ರ ಅಂತ ದೂರ ದೂರ ಇಟ್ಟಿರೋದು, ಆಮೇಲೆ ಮೊದ್ಲಿನ ಹಾಗೆ ಜೊತೆಯಾಗಿರ್ತೀವಿ ಎಂದಳು ತುಸು ಗಾಬರಿಯಿಂದ. ಬೆಳಗ್ಗೆ ಅರಿಶಿಣ ಶಾಸ್ತ್ರಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಇಬ್ಬರನ್ನು ಮಣೆ ಮೇಲೆ ಕೂರಿಸಿ ಮೊದಲು 5 ಜನ ಮುತ್ತೈದೆಯರು ಒಬ್ಬೊಬ್ಬರೇ ಬಂದು ತಲೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಂತರ ಶಾಸ್ತ್ರಕ್ಕೆ ಅಂತ ಕೆನ್ನೆ ಕೈ ಕಾಲುಗಳಿಗೆ ಅರಿಶಿಣ ಹಚ್ಚಿದರು. ನಂತರ ಇಬ್ಬರಿಗೂ ಹಣೆಗೆ ಕುಂಕುಮ ಹಚ್ಚಿ ಆರತಿ ಬೆಳಗಿದರು. 5 ಜನ ಮುತ್ತೈದೆಯರು ಶಾಸ್ತ್ರ ಮಾಡಿದ ಮೇಲೆ ಮಿಕ್ಕವರೆಲ್ಲರೂ ಒಬ್ಬೊಬ್ಬರೇ ಬಂದು ಅರಿಶಿಣ ಹಚ್ಚಿದರು. ಶರದ್ ಎಲ್ಲರೆದುರು ಋತು ಕೆನ್ನೆಗೆ ತನ್ನ ಕೆನ್ನೆಯಿಂದ ಅವಳ ಕೆನ್ನೆಗೆ ಅರಿಶಿಣ ಹಚ್ಚಿ ಮುತ್ತಿಟ್ಟ. ಈ ಅದ್ಭುತ ದೃಶ್ಯವು ಫೋಟೋಗ್ರಾಫರ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಲತಾ ಋತುಗೆ ಕೆಡಕು ಮಾಡಲು ಹೋಗಿ ತನ್ನಗೆ ತಾನೇ ಕೆಡಕು ಮಾಡಿಕೊಂಡಳು. ಕಾಲು ಜಾರಿ ಬಿದ್ದು ಸೊಂಟ ಉಳುಕಿಸಿಕೊಂಡು ರೂಮ್ ಸೇರೋ ಹಾಗಾಯಿತು. ಎದ್ದು ಓಡಾಡಲು ಕಷ್ಟವಾಗಿದ್ದರಿಂದ ಲತಾ ಅರಿಶಿಣ ಶಾಸ್ತ್ರದಲ್ಲಿ ಭಾಗವಹಿಸಲು ಆಗಲಿಲ್ಲ. ಇಷ್ಟಾದರೂ ಅವಳ ದುರ್ಬುದ್ಧಿ ಮಾತ್ರ ಬದಲಾಗಿಲ್ಲ. ಋತು ಸಂತೋಷ ಕಂಡು ಹೊಟ್ಟೆ ಕಿಚ್ಚು ಪಡುತ್ತಾ ಬಾಯಿಗೆ ಬಂದ ಹಾಗೆ ಅವಳಿಗೆ ಮನಸ್ಸಲ್ಲೇ ಬೈಯುತ್ತಿದ್ದಳು. ಬಂದವರೆಲ್ಲ ಊಟ ಮಾಡಿಕೊಂಡು ಹೊರಟರು. ಸಂಜೆ ಸಂಗೀತ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದರು. ಮದುವೆಗೆ 2 ದಿನ ಇದ್ದಿದ್ದರಿಂದ ತುಂಬ ಸರಳವಾಗಿಯೂ ಅಲ್ಲ, ತುಂಬ ಆಡಂಬರವಾಗಿಯೂ ಅಲ್ಲ, ಎಲ್ಲವನ್ನು ಅಚ್ಚುಕಟ್ಟಾಗಿ ತಯಾರಿ ಮಾಡಿದ್ದರು. ಸಮಯದ ಅಭಾವ ಇರುವ ಕಾರಣ ಯಾವ ಶಾಸ್ತ್ರಗಳನ್ನೂ ಬಿಡಬಾರ್ದು ಎಂಬ ಕಾರಣಕ್ಕೆ ಎಲ್ಲಾ ಶಾಸ್ತ್ರಗಳನ್ನು ತುಸು ಬೇಗ ಬೇಗ ಮುಗಿಸುತ್ತಿದ್ದರು. ಇಷ್ಟೆಲ್ಲ ಸಂಭ್ರಮದ ಮಧ್ಯೆ ಜಾನಕಿಯವರು ಕಣ್ಣ ತುಂಬಿಕೊಂಡಿದ್ದು ನೋಡಿದ ಶ್ರೀಧರ್, ಯಾಕೆ ಜಾನಕಿ ಕಣ್ಣಲ್ಲಿ ನೀನು ಅನ್ಕೊಂಡ ಹಾಗೆ ಮದುವೆ ನಡೀತಿದೆ ಅಲ್ವಾ ಎಂದು ಕೇಳಿದರು. ನಡೀತಿದೆ, ಆದ್ರೆ ನಮ್ಮ ಹತ್ರ ಸಮಯ ಎಲ್ಲಿದೆ ಹೇಳಿ. ಇನ್ನು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂದ್ಕೊಂಡಿದ್ ಮದ್ವೆನ ಇಷ್ಟು ಸಿಂಪಲ್ ಆಗಿ ಮಾಡೋ ಹಾಗೆ ಆಗ್ತಿದೆ ಅಂತ ಸ್ವಲ್ಪ ಬೇಸರ ಅಷ್ಟೇ ರೀ ಎಂದರು ಕಣ್ಣೀರು ಒರೆಸಿಕೊಳ್ಳುತ್ತಾ. ಅವನು ಈ ಮದ್ವೆಗೆ ಒಪ್ಕೊಂಡಿರೋದೇ ಹೆಚ್ಚು, ಅಂಥದ್ರಲ್ಲಿ ನಾವಿನ್ನೂ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತೀವಿ ಅಂದ್ರೆ ಈ ಮದ್ವೆಗೆ ಖಂಡಿತ ಒಪ್ತಿರ್ಲಿಲ್ಲ ಎಂದರು ಶ್ರೀಧರ್. ಸಂಜೆ ಸಂಗೀತ ಕಾರ್ಯಕ್ರಮಕ್ಕೆ
ಎಲ್ಲಾ ತರಹದ ಸಿದ್ಧತೆ ಆಗಿತ್ತು. ನಾನಾ ಹೂವುಗಳು ಮತ್ತು ಲೈಟಿಂಗ್ಸ್ನಿಂದ ಸ್ಟೇಜ್ ಅಲಂಕಾರ ಮಾಡಿದ್ದರು. ಬೆಳಗ್ಗೆಯಿಂದ ಶರದ್ಗೆ ಋತು ಜೊತೆ ಮಾತನಾಡಲು ಸಮಯ ಸಿಕ್ಕಿರಲಿಲ್ಲ. ಋತುನ ಸಂಗೀತ ಕಾರ್ಯಕ್ರಮಕ್ಕೆ ತಯಾರು ಮಾಡಲು ಪಾರ್ಲರ್ನಿಂದ ಇಬ್ಬರು ಹುಡುಗಿಯರು ಬಂದಿದ್ದರು. ಋತು ಗೋಲ್ಡ್ ಕಲರ್ ಲೆಹಂಗಾದಲ್ಲಿ ಅತಿಯಾದ ಮೇಕಪ್ ಇಲ್ಲದೆ ಥೇಟ್ ಬಂಗಾರದ ಪುತ್ಥಳಿಯಂತೆ ಕಂಗೊಳಿಸುತ್ತಿದ್ದಳು. 8 ಗಂಟೆಯ ಹೊತ್ತಿಗೆ ಗೆಸ್ಟ್ಗಳು ಬರತೊಡಗಿದರು. ಗಾರ್ಡನ್ ಪೂರ್ತಿ ಜನಗಳಿಂದ ತುಂಬಿ ಹೋಗಿತ್ತು. ಎಷ್ಟೇ ಆಗಲಿ ಯಾದವ್ ಮನೆತನದ ವಾರಸುದಾರನ ಮದುವೆ. ಜನರು ಇವರು ಮನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದೇ ಒಂದು ದೊಡ್ಡ ಖುಷಿ, ಜೊತೆಗೆ ಹೆಮ್ಮೆಯ ವಿಷಯ ಎಂದು ಭಾವಿಸುತ್ತಾರೆ. ಚಿಕ್ಕದಾಗಿಯೇ ಮಾಡಿದರೂ ಜನರು ಬರುವುದಂತೂ ಬಿಡುವುದಿಲ್ಲ. ಬಂದ ಅತಿಥಿಗಳನ್ನೆಲ್ಲ ಜಾನಕಿ ಮತ್ತು ಶ್ರೀಧರ್ ಅವರು ವಿಚಾರಿಸಿಕೊಳ್ಳುತ್ತಿದ್ದರು. ಏನ್ ಜಾನಕಿಯವರೇ, ನಿಮ್ ಸೊಸೆ ಎಲ್ಲಿ ಕಾಣ್ತಿಲ್ಲ, ನಮ್ಗೆಲ್ಲ ಪರಿಚಯ ಮಾಡಿಸಿಕೊಡಲ್ವಾ ಎಂದಾಗ, ಅಯ್ಯೋ ಅದಕ್ಕೇನಂತೆ ರಮಾ, ಪರಿಚಯ ಮಾಡಿಸಿಕೊಡ್ತೀನಿ. ಅವಳು ಸಂಗೀತ ಕಾರ್ಯಕ್ರಮಕ್ಕೆ ತಯಾರಾಗ್ತಿದ್ದಾಳೆ ಎಂದು ಅಡುಗೆ ಕೆಲಸದಾಕೆಯನ್ನು ಕರೆದು ನಾನ್ ಬರೋಕ್ ಹೇಳ್ದೆ ಅಂತ ಹೇಳಿ ಋತುನ ಕರ್ಕೊಂಡ್ ಬಾ ಎಂದು ಹೇಳಿ ಕಳುಹಿಸಿದರು. ಹೌದು, ನಿಮ್ ಸೊಸೆ ಹೇಗೆ, ನಿಮ್ಮನೆಗೆ ಹೊಂದ್ಕೊಂಡಿದ್ದಾಳಾ ಎಂದರೆ, ನನ್ನ ಸೊಸೆ ಅನ್ನೋದಕ್ಕಿಂತ ಮಗಳು ಅಂದ್ರೆ ಚೆನ್ನಾಗಿರುತ್ತೆ. ಅವಳು ಬಂದ್ಮೇಲೆ ನಮ್ಮ ಖುಷಿ ಡಬಲ್ ಆಗಿದೆ ಎಂದರು ಜಾನಕಿ. ಈ ಕಡೆ ಶ್ರೀಧರ್ ಅವರಿಗೂ ಬಂದ ಕೆಲವು ಗೆಸ್ಟ್ಗಳು ಋತು ಬಗ್ಗೆ ವಿಚಾರಿಸುತ್ತಿದ್ದರು. ನಿಮ್ಮ ಸೊಸೆ ಏನ್ ಕಲ್ತಿರೋದು, ಅವಳ ಅಪ್ಪ ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ, ಅವರು ನಿಮ್ ತರ ಬಿಸ್ನೆಸ್ ಫೀಲ್ಡ್ ಇದ್ದಾರಾ ಎಂದರೆ, ನನ್ನ ಸೊಸೆ ಕೂಡ ಇಂಜಿನಿಯರಿಂಗ್ ಮಾಡಿದ್ದಾಳೆ. ಶರದ್ ಮತ್ತೆ ಋತು ಒಂದೇ ಕಾಲೇಜ್, ಒಂದೇ ಕ್ಲಾಸ್ ಎಂದರು. ಲವ್ ಮ್ಯಾರೇಜ್ ಅನ್ನಿ ಎಂದರೆ, ಹೌದು ಲವ್ ಮ್ಯಾರೇಜ್. ಅವಳಿಗೆ ಅಪ್ಪ ಅಮ್ಮ ಇಲ್ಲ ಎಂದರು ಶ್ರೀಧರ್. ಅಪ್ಪ ಅಮ್ಮ ಇಲ್ಲ ಅಂದ್ರೆ ಅತಿಥಿಗಳು ಅನುಮಾನಿಸಿದರೆ, ಋತು ಚಿಕ್ಕ ವಯಸ್ಸಿನಲ್ಲಿರುವಾಗ ಅವಳ ಅಪ್ಪ ಅಮ್ಮ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು ಎಂದರು ಶ್ರೀಧರ್. ಸರಿ, ನೀವು ಕೂತಿರಿ, ಬೇರೆ ಗೆಸ್ಟ್ಗಳನ್ನ ಮಾತಾಡಿಸಿಕೊಂಡು ಬರ್ತೀನಿ ಎಂದು ಹೊರಟವರ ಹಿಂದೆಯೇ ಋತು ಕಣ್ಣು ತುಂಬಿಕೊಂಡು ನಿಂತಿದ್ದಳು. ಅಲ್ಲಿ ಋತುವನ್ನು ನೋಡಿ ಗೊಂದಲಕ್ಕೊಳಗಾದವರು ಸಾವರಿಸಿಕೊಂಡು, ಯಾಕಮ್ಮ ಕಣ್ಣಲ್ಲಿ ನೀರು, ನನ್ನಿಂದಾಗಿ ಎಲ್ರ ಮುಂದೆ ನಿಮ್ಗೆ ಮುಜುಗರ ಆಗ್ತಿದೆ ಅಲ್ವಾ ಎಂದಳು. ಯಾರು ಹೇಳಿದ್ದು ಹಾಗಂತ ಎಂದರೆ ಋತು ಮೌನ ವಹಿಸಿದವಳು. ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ನೋಡು ಋತು, ನಿಂಗೆ ಅಪ್ಪ ಅಮ್ಮ ಇಲ್ಲ ಅನ್ನೋದು ಸತ್ಯ ತಾನೇ? ಅವ್ರು ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಗೊತ್ತೇ ಇಲ್ಲ ಅಂದ್ಮೇಲೆ ಅವ್ರ ಆಕ್ಸಿಡೆಂಟ್ ಆಗಿ ತೀರಿಕೊಂಡ್ರು ಅಂತ ಹೇಳೋದ್ರಲ್ಲೂ ತಪ್ಪಿಲ್ಲ ಅನ್ಕೊಳ್ತೀನಿ. ಈ ರೀತಿ ಹೇಳಿದ್ರ ಉದ್ದೇಶ ಮುಂದೆ ಯಾರು ಇದ್ರ ಬಗ್ಗೆ ಬಾಯಿಗೆ ಬಂದ ಹಾಗೆ ಇಲ್ಲ ಸಲ್ಲದ ಮಾತಾಡಬಾರ್ದು ಅಂತ ಅಷ್ಟೇ. ನಿಂಗೆ ನನ್ನ ಮಾತಿಂದ ಬೇಜಾರಾದ್ರೆ ಸಾರಿ ಕಣಮ್ಮ ಎಂದರು ಶ್ರೀಧರ್. ಮಾವ ಪ್ಲೀಸ್, ನೀವು ಸಾರಿ ಕೇಳ್ಬೇಡಿ, ನೀವು ಸರಿಯಾಗಿ ಹೇಳಿದಿರಿ ಎಂದಳು. ಕೆಲಸದಾಕೆ ಋತುವನ್ನು ಕರೆದುಕೊಂಡು ಜಾನಕಿಯವರ ಹತ್ತಿರ ಬರುತ್ತಿದ್ದ ಹಾಗೆ ಜಾನಕಿಯವರು ತಮ್ಮ ಕ್ಲಬ್ ಮೆಂಬರ್ಸ್ ಮತ್ತೆ ಗೆಸ್ಟ್ಗಳಿಗೆ ಅವಳ ಪರಿಚಯ ಮಾಡಿಕೊಟ್ಟರು. ವಾವ್ ಜಾನಕಿ, ನೀನ್ ಸೊಸೆ ಮುದ್ದಾಗಿದ್ದಾಳೆ ಎಂದು ಒಬ್ಬರು ಹೇಳಿದರೆ, ಹೌದು ಜಾನಕಿ, ತುಂಬಾ ಮುದ್ದಾಗಿದ್ದಾಳೆ, ಮುಖದಲ್ಲಿ ಮಹಾಲಕ್ಷ್ಮಿ ಕಳೆ ಎದ್ದು ಕಾಣ್ತಿದೆ ಎಂದು ಇನ್ನಿಬ್ಬರು ಹೇಳಿದರು. ನಿಜ, ನಿನ್ ಮಗನ್ ಸೆಲೆಕ್ಷನ್ ಸೂಪರ್ ಆಗಿದೆ ಅಂದರು ಮತ್ತೊಬ್ಬರು. ಹೌದು, ಯಾವಾಗ್ನಿಂದ ನಿನ್ ಸೊಸೆನ ಕ್ಲಬ್ಗೆ ಕರ್ಕೊಂಡ್ ಬರೋದು ಎಂದು ಕೇಳಿದರು. ಜಾನಕಿಯವರು ಹೋಗುತ್ತಿದ್ದ ಕ್ಲಬ್ಗೆ ಬರುತ್ತಿದ್ದ ಗೆಳತಿಯೊಬ್ಬರು. ಮೊದ್ಲು ಇದೆಲ್ಲ ಮುಗೀಲಿ, ಆಮೇಲೆ ಕರ್ಕೊಂಡ್ ಬರ್ತೀನಿ ಎಂದರು ಜಾನಕಿ ನಗುತ್ತಾ. ಸಮಯ ಆಗಿದ್ದರಿಂದ ಸ್ಟೇಜ್ ಮೇಲೆ ಶರದ್, ಋತು ಫ್ರೆಂಡ್ ಕಿರಣ್ ಇಬ್ಬರಿಗೂ ಸ್ಟೇಜ್ ಮೇಲೆ ಬರಲು ಹೇಳಿದ. ಶರದ್ ಋತುವಿದ್ದಲ್ಲಿಗೆ ಬಂದು ಅವಳ ಮುಂದೆ ತನ್ನ ಬಲಗೈ ಚಾಚಿದ. ಋತು ತನ್ನ ಎಡಗೈ ಅವನ ಕೈಯಲ್ಲಿ ಇಟ್ಟಳು. ಅವಳ ಕೈ ಹಿಡಿದು ನಿಧಾನವಾಗಿ ಸ್ಟೇಜ್ ಮೇಲೆ ಕರೆದುಕೊಂಡು ಬಂದ. ಅಲ್ಲೇ ಕೂರಲು ವ್ಯವಸ್ಥೆ ಮಾಡಲಾಗಿತ್ತು. ಇಬ್ಬರು ಕೂರುತ್ತಿದ್ದ ಹಾಗೆ ಸಂಗೀತ ಕಾರ್ಯಕ್ರಮ ಶುರು ಮಾಡಿದರು. ಒಂದೊಂದೇ ಜೋಡಿ ಬಂದು ಡ್ಯಾನ್ಸ್ ಮಾಡಿ ಹೋಗುತ್ತಿದ್ದರು. ಮೊದಲಿಗೆ ಜಾನಕಿ ಮತ್ತು ಶ್ರೀಧರ್ ಜೋಡಿಗೆ ಹಳೇ ಕಾಲದ ಹಾಡು, ಆಕಾಶದಿಂದ ಧರೆಗಿಳಿದ ರಂಭೆ, ಇವಳೆ ಇವಳೆ ಚಂದನದ ಗೊಂಬೆ ಹಾಡಿಗೆ ನೃತ್ಯ ಮಾಡಿದರು. ಎರಡನೆಯದಾಗಿ ಸುಧಾಕರ್ ತಂದೆ ತಾಯಿಗೆ ಹಳೇ ಕಾಲದ ಹಾಡು, ಇಂದು ಆನಂದ ನಾ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ, ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಬಯಕೆಗಳು ಎನ್ನುವ ಹಾಡಿಗೆ ನೃತ್ಯ ಮಾಡಿದರು. ಮೂರನೇ ಜೋಡಿ ಆನಂದ್ ಮತ್ತೆ ಲತಾ. ಆದರೆ ಲತಾ ಸೊಂಟಕ್ಕೆ ಪೆಟ್ಟು ಮಾಡಿಕೊಂಡು ಬೆಡ್ ಮೇಲೆ ಮಲಗಿದ್ದರಿಂದ ಆನಂದ್ ಒಬ್ಬನೇ ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ ಎಂದು ಕಾಲಕ್ಕೆ ತಕ್ಕಂತೆ
ಕುಣಿಯಬೇಕು ಎಂಬ ಹಾಡಿಗೆ ಜೋರಾಗಿ ಸೌಂಡ್ ಇಟ್ಟು ನೃತ್ಯ ಮಾಡಿದ. 4ನೇ ಜೋಡಿಯಾಗಿ ಸುಧಾಕರ್ ಮತ್ತೆ ನಿಕ್ಕಿ ಇಬ್ಬರು ಒಂದು ಮುಂಜಾನೆ ಹಾಗೆ ಸುಮ್ಮನೆ ನಾವು ಹೋಗುವ ಬಾರಿ ಎನ್ನುವ ಹಾಡಿಗೆ ನೃತ್ಯ ಮಾಡಿದರು. ನಂತರ ಕಿರಣ್ ಮತ್ತೆ ಸೃಷ್ಟಿ ಇಬ್ಬರು ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ಎಂಬ ಹಾಡಿಗೆ ನೃತ್ಯ ಮಾಡಿದರು. ಕೊನೆಯದಾಗಿ ಶರದ್ ಋತು ಇಬ್ಬರು ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು ಎಂಬ ಹಾಡಿಗೆ ನೃತ್ಯ ಮಾಡಿದರು. ಈ ಜೋಡಿಯ ನೃತ್ಯ ನೋಡಿ ಅಲ್ಲಿ ಚಪ್ಪಾಳೆಯ ಸುರಿಮಳೆ ಸುರಿದಿತ್ತು. ಎಲ್ಲರೂ ಶರದ್ ಋತು ಜೋಡಿ ನೋಡಿ ಜಾನಕಿ ಮತ್ತೆ ಶ್ರೀಧರ್ ಅವರ ಮುಂದೆ ಹೊಗಳಿದ್ದೇ ಹೊಗಳಿದ್ದು. ಎಲ್ಲರೂ ತಮ್ಮ ಸೊಸೆಯನ್ನು ಹೊಗಳಿದ್ದು ನೋಡಿ ತಮ್ಮ ಮಗನ ಆಯ್ಕೆ ಬಗ್ಗೆ ಹೆಮ್ಮೆ ಜೊತೆಗೆ ಸಂತೋಷವೂ ಆಯಿತು. ಹಿಂದೆ ತಾವು ನಡೆದುಕೊಂಡ ರೀತಿ ನೆನಪಾಗಿ ತಮ್ಮ ಬಗ್ಗೆ ತಮಗೆ ಬೇಸರವೂ ಮೂಡಿತು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.